ಏಪ್ರಿಲ್ 16 ಗುರುವಾರ ಗುರು ರಾಯರಿಗೆ ಅರ್ಪಿತವಾದ ದಿನವಾಗಿದ್ದು ಜ್ಯೋತಿಷ್ಯದಲ್ಲೂ ವಿಶೇಷವಾಗಿದೆ. ಹಾಗಾದರೆ ಗುರುವಾರ ಯಾವ ರಾಶಿಯವರ ಮೇಲೆ ಗುರು ರಾಯರ ವಿಶೇಷ ಕೃಪೆ ಇರಲಿದೆ? ಯಾರಿಗೆ ಲಾಭವಿದೆ, ಯಾರಿಗೆ ನಷ್ಟವಾಗುವುದು ಎಂದು ಇದೀಗ ತಿಳಿಯೋಣ. ಏಪ್ರಿಲ್ 16 ಮೇಷ ರಾಶಿಯವರ ಮೇಲೆ ಗುರುರಾಯರ ವಿಶೇಷ ಅನುಗ್ರಹ ಇರಲಿದೆ. ಮೇಷ ರಾಶಿಯ ಲಗ್ನ ಸ್ಥಾನದಲ್ಲಿ ಇರುವ ಶುಕ್ರ ಸೂರ್ಯ ಉದ್ಯೋಗದಲ್ಲಿ ಲಾಭ ತರಲಿದ್ದಾರೆ. 3ನೇ ಮನೆಯಲ್ಲಿ ಸಾಗುವ ಗುರು ನಿಮಗೆ ಕೆಲಸದ ಕಾರಣ ಪ್ರವಾಸಕ್ಕೆ ಅವಕಾಶಗಳನ್ನು ನೀಡಬಹುದು. ಜೊತೆಗೆ 12ನೇ ಮನೆಯಲ್ಲಿ ಸಾಗುವ ಬುಧ ಬುದ್ಧಿವಂತಿಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದಾನೆ. ಹೀಗಾಗಿ ನೀವು ಮಾಡುವ ಕಾರ್ಯದಲ್ಲಿ ಅಡೆತಡೆಗಳಿದ್ದರೂ ಅದನ್ನು ಸುಲಭವಾಗಿ ಎದುರಿಸುವಿರಿ. ವೃಷಭ ರಾಶಿಯವರಿಗೆ ಗುರುವಾರ ಅದೃಷ್ಟದ ಬಾಗಿಲು ತೆರೆಯಲಿದೆ. ಈ ದಿನ ಗುರುರಾಯರ ಅನುಗ್ರಹದಿಂದಾಗಿ ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ. 12ನೇ ಮನೆಯಲ್ಲಿ ಬುಧ ನಿಮ್ಮ ಕಾರ್ಯದಲ್ಲಿ ಹೊಸ ಉತ್ಸಾಹವನ್ನು ತರಲಿದ್ದು ದುಪ್ಪಟ್ಟು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಶನಿಯ ಸ್ಥಾನ ನಿಮ್ಮ ಪ್ರಯಾಣದಲ್ಲಿ ಕೊಂಚ ಅಸ್ವಸ್ಥತೆಯನ್ನು ತರಬಹುದು. ಜಾಗ್ರತೆ. ಈ ದಿನ ತಾಳ್ಮೆಯಿಂದ ಇರುವುದು ತುಂಬಾ ಮುಖ್ಯ. ಏಪ್ರಿಲ್ 16 ಮಿಥುನ ರಾಶಿಯವರಿಗೆ ಅಂದುಕೊಂಡಂತೆ ಇರುವುದಿಲ್ಲ. ಗುರು ಕೊಂಚ ಶ್ರಮದಾಯಕ ಕೆಲಸಗಳನ್ನು ನೀಡಬಹುದು. ಅಲ್ಲದೆ 11ನೇ ಮನೆಯಲ್ಲಿ ಸಾಗುವ ಶುಕ್ರ ಉದ್ಯೋಗ ಸ್ಥಳದಲ್ಲಿ ಕೊಂಚ ನೆಮ್ಮದಿಯನ್ನು ತರಲಿದ್ದಾನೆ. ಈ ಸಮಯದಲ್ಲಿ ನಿಮ್ಮೆಲ್ಲ ಕಾರ್ಯಗಳಿಗೆ ಶುಭ ದಿನಗಳು ಪ್ರಾರಂಭವಾಗಲಿವೆ. ಆರ್ಥಿಕ ಜೀವನ ಶ್ರಮಿಸಿದಷ್ಟು ದುಪ್ಪಟ್ಟಾಗಬಹುದು. ಹೊಸ ಹುದ್ದೆ ಶುರು ಮಾಡಲು ಚರ್ಚೆಗಳು ನಡೆಯಲಿವೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಏಪ್ರಿಲ್ 16 ಮಿಶ್ರ ಸಮಯ. ಈ ದಿನ ಶತ್ರುಗಳು ನಿಮ್ಮ ವಿರುದ್ಧ ಪ್ರಾಬಲ್ಯ ಸಾಧಿಸಬಹುದು. ಇಂದು ನೀವು ಮಾಡುವ ಪುಣ್ಯದ ಕಾರ್ಯಗಳು ನಿಮಗೆ ದೀರ್ಘಕಾಲದ ಪ್ರಯೋಜನಗಳನ್ನು ನೀಡಲಿವೆ. ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು ಉತ್ತಮ. ನಿರುದ್ಯೋಗಿಗಳು ಪ್ರಯತ್ನದಿಂದ ಮಾತ್ರ ಬಯಸಿದ ಹುದ್ದೆ ಪಡೆಯಲು ಸಾಧ್ಯ. ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣುವುದು. ಹಣ ಗಳಿಕೆಗಾಗಿ ಅನ್ಯ ಮಾರ್ಗಗಳನ್ನು ಹಿಡಿಯುವುದು ಶುಭವಲ್ಲ. ಏಪ್ರಿಲ್ 16 ಸಿಂಹ ರಾಶಿಯವರಿಗೆ ಅಂದುಕೊಂಡಂತೆ ಇರಲಿದೆ. ಗುರುರಾಯರ ಅನುಗ್ರಹದಿಂದಾಗಿ ಬೇಡಿದ ವರ ಪ್ರಾಪ್ತಿಯಾಗುವುದು. ಯಾಕೆಂದರೆ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಶುಕ್ರ ಸಾಗುತ್ತಿದೆ. ಇದು ನಿಮ್ಮ ಕೆಲಸದ ವಾತಾವರಣವನ್ನು ಶಾಂತವಾಗಿರಿಸುವುದು. ಜೊತೆಗೆ 11ನೇ ಮನೆಯಲ್ಲಿ ಸಾಗುವ ಗುರು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾನೆ. ಇದರಿಂದಾಗಿ ಸಂಪತ್ತು ವೃದ್ಧಿಯಾಗುವುದು. ಗುರುರಾಯರ ಕೃಪೆಯಿಂದಾಗಿ ಕನ್ಯಾ ರಾಶಿಯವರ ಬಾಳು ಬಂಗಾರವಾಗಲಿದೆ. ಈ ದಿನ ನಿಮ್ಮ ಅದೃಷ್ಟ ಖುಲಾಯಿಸುವುದು. 10ನೇ ಮನೆಯಲ್ಲಿ ಸಾಗುವ ಗುರು ನಿಮ್ಮ ಹುದ್ದೆಯನ್ನು ವಿಸ್ತರಿಸಲು ಸಹಾಯ ಮಾಡಲಿದ್ದಾನೆ. ಹೊಸ ವಿಚಾರಗಳ ಬಗ್ಗೆ ಆಸಕ್ತಿ ಹಾಗೂ ಜ್ಞಾನವನ್ನು ಹೆಚ್ಚಾಗುವುದು. ನಿಮ್ಮ ಶ್ರಮ ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ. ಈ ಸಮಯದಲ್ಲಿ ಬುಧ ಗ್ರಹದ ಸ್ಥಾನ ಕೂಡ ಅನುಕೂಲಕರವಾಗಿದ್ದು ನಿಮ್ಮಿಂದ ನಿಮ್ಮ ಆಪ್ತರಿಗೆ ಕೆಲಸಗಳು ಸಿಗಬಹುದು. ಏಪ್ರಿಲ್ 16 ತುಲಾ ರಾಶಿಯವರಿಗೆ ಗುರುವಿನ ವಿಶೇಷ ಕೃಪೆ ಇರಲಿದೆ. ಆರ್ಥಿಕ ಜೀವನ ಸುಧಾರಿಸುತ್ತಾ ಸಾಗುವುದು. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಸುಲಭವಾಗುವುದು. ನಿಮ್ಮೆಲ್ಲ ಕಾರ್ಯಗಳಿಗೆ ಗುರು ಬೆನ್ನೆಲುಬಾಗಿ ನಿಲ್ಲುವುದರಿಂದ ಲಾಭ ನಿರೀಕ್ಷೆ ಮಾಡಬಹುದು. ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಸಾಗುವ ಗುರು ಅನಿರೀಕ್ಷಿತ ಲಾಭಗಳನ್ನು ನೀಡುವುದು. ಆದಾಯದ ಮೂಲಗಳು ತೆರೆದುಕೊಳ್ಳಲು ಕೊಂಚ ಶ್ರಮಪಡಬೇಕಾಗುತ್ತದೆ. ಏಪ್ರಿಲ್ 16 ಗುರುವಾರ ವೃಶ್ಚಿಕ ರಾಶಿಯವರಿಗೆ ಶ್ರಮದಾಯಕ ಸಮಯ. ಈ ಸಮಯದಲ್ಲಿ ಶ್ರಮಕ್ಕೆ ತಕ್ಕಂತೆ ಲಾಭ ಸಿಗುವುದು ಕಷ್ಟವಾಗಬಹುದು. ನಿಮ್ಮೆಲ್ಲ ಕಾರ್ಯಗಳು ಇಂದು ನಿಧಾನವಾಗಿ ಸಾಗುತ್ತವೆ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇನ್ನೇನು ದೂರವಿಲ್ಲ. ಸ್ವಂತ ಲಾಭದಾಯಕ ಹುದ್ದೆಗಳನ್ನು ಶುರು ಮಾಡಲು ಈ ಸಮಯ ಅನುಕೂಲಕರವಾಗಿದೆ. ಅನುಭವಿಗಳ ಸಲಹೆಯನ್ನು ಪಡೆಯುವ ಮೂಲಕ ನೀವು ಲಾಭದಾಯಕ ಹುದ್ದೆಗಳನ್ನು ವಿಸ್ತರಿಸಬಹುದು. ಗುರುವಾರ ಧನು ರಾಶಿಯವರಿಗೆ ಮಿಶ್ರ ದಿನ. ಈ ದಿನ ನಿಮ್ಮ ಕೆಲಸದಲ್ಲಿ ಒತ್ತಡ ಇರುತ್ತದೆ. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ. ಹೆಚ್ಚು ಕಠಿಣವಾದ ಕೆಲಸಗಳನ್ನು ಮುಗಿಸಲು ಆತುರ ಬೇಡ. ತಾಳ್ಮೆಯಿಂದ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಅಲ್ಲದೆ ಈ ದಿನ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರವಾಸ ಮಾಡಬೇಕಾಗಬಹುದು. ಏಪ್ರಿಲ್ 16 ಮಕರ ರಾಶಿಯವರ ಮೇಲೆ ಗುರು ರಾಯರ ವಿಶೇಷ ಅನುಗ್ರಹ ಇರಲಿದೆ. ಈ ಅವಧಿಯಲ್ಲಿ ಮಾಡುವ ಕಾರ್ಯಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡುವುದು. ಹಣ ನಿರ್ವಹಣೆ ಸುಲಭವಾಗಲಿವೆ.
ಹಣಕಾಸಿನ ಚಿಂತೆಗಳು ದೂರವಾಗುವ ಸಮಯ ಇದು. ಶುಕ್ರ ಹಾಗೂ ಗುರು ನಿಮ್ಮ ಜಾತಕದ ಅನುಕೂಲಕರ ಸ್ಥಾನದಲ್ಲಿ ಸಾಗುವುದರಿಂದ ಜೀವನದಲ್ಲಿ ನೆಮ್ಮದಿ ಇರಲಿದೆ. ಈ ದಿನ ಅಗತ್ಯ ಇರುವವರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಶುಭಕರ. ಕುಂಭ ರಾಶಿಯವರಿಗೆ ಇದು ಮಿಶ್ರ ಸಮಯ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸಗಳು ಲಾಭವನ್ನು ತಂದುಕೊಡುವುದು. ಆದರೆ ಇದರ ಹಿಂದೆ ನಿಮ್ಮ ಶ್ರಮದ ಅವಶ್ಯಕತೆ ಇದೆ. ಸಣ್ಣ ಪುಟ್ಟ ಅವಕಾಶಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ. ಇದರಿಂದಲೂ ನಿಮಗೆ ಲಾಭ ಸಿಗಬಹುದು. ನಿಮ್ಮ ಶ್ರಮದ ಫಲವನ್ನು ನೀವು ಪಡೆಯಲು ಸಾಧ್ಯವಾಗುವುದು. ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ. ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣುವುದು. ಮೀನ ರಾಶಿಯವರಿಗೆ ಮಂಗಳಕರ ಅವಧಿ. ನಿಮ್ಮ ಕೆಲಸಗಳು ವೇಗ ಪಡೆದುಕೊಳ್ಳುತ್ತವೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಮೆಚ್ಚಿ ಅಧಿಕ ಸಂಬಳವನ್ನು ನೀಡುವ ಸಾಧ್ಯತೆಯಿದೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲು ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು. ಹಿಂದೆ ಮಾಡಿದ ಪ್ರಯತ್ನಗಳು ಇದೀಗ ಫಲ ನೀಡಬಹುದು. ವೃತ್ತಿಯಲ್ಲಿ ಏಳಿಗೆ ಕಂಡುಬರಲಿದೆ. ನಿಮ್ಮೆಲ್ಲಾ ಕಾರ್ಯಗಳು ಈ ದಿನ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದರಿಂದ ಲಾಭ ಸಿಗಬಹುದು. ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀಯ ವಶದಲ್ಲಿದ್ರೆ, ನಿಮ್ಮ ಪತ್ನಿ ಪರಪುರುಷ ಸಹವಾಸದಲ್ಲಿದ್ರೆ, ಪುರುಷತ್ವ ಸಮಸ್ಯೆಗೆ, ಅತ್ತೆ ಕಾಟ, ಮಾಂತ್ರಿಕ ಸಮಸ್ಯೆಯಿಂದ ಆರೋಗ್ಯ ತೊಂದರೆ, ಯಾವುದೇ ಬಗೆಹರಿಯದ ಸಮಸ್ಯೆಗೆ 21 ಗಂಟೆಯಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಸಮಸ್ಯೆ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತೆ. ಯಾವುದೇ ಸಮಸ್ಯೆ ಇದ್ರೂ, ಎಂತಹದ್ದೇ ಕಠಿಣ ಸಮಸ್ಯೆಗಳಿದ್ರೂ ನಿಮ್ಮ ಜಾತಕ, ಫೋಟೋ, ಹಸ್ತ ಮುದ್ರಿಕೆಯನ್ನ ನೋಡಿ ಭವಿಷ್ಯ ಹೇಳಲಾಗುತ್ತೆ. ಸಮಸ್ಯೆಗಳಾದ ಮದುವೆ ಸಮಸ್ಯೆ, ಹಣಕಾಸು ವ್ಯಾಪಾರ, ಅಭಿವೃದ್ಧಿ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ನಿಮ್ಮ ಮಾತು ಕೇಳದಿದ್ರೆ, ಪ್ರೀತಿ ಪ್ರೇಮ ವಿಚಾರ, ದೃಷ್ಟಿದೋಷ, ಶತ್ರುಗಳ ತೊಂದರೆ, ಮನೆಯಲ್ಲಿ ದಾರಿದ್ರತನ ದೋಷ, ಮಾನಸಿಕ ತೊಂದರೆ, ಗೃಹಶಾಂತಿ ದೋಷ, ಏನು ನಿಮ್ಮ ಜೀವನದ ಎಂತಹದ್ದೇ ಸಮಸ್ಯೆಗಳಿಗೂ ನಮ್ಮಲ್ಲಿದೆ ಪರಿಹಾರ. ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.